ಶಿವರಾತ್ರಿ ಇದ್ದಿದ್ದರಿಂದ ಬೆಳಗ್ಗೆ ಬೇಗನೆ ಎದ್ದಿದೆ. ಬೆಳಗ್ಗೆ ಬೇಗ ಎದ್ದು ನನ್ನ ರೊಟ್ಟಿನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆ ಎದುರುಗಡೆ ಸಗಣಿ ಎಲ್ಲ ಬಳಿಬೇಕಿತ್ತು, ಅದಕ್ಕೋಸ್ಕರ ಬೇಗ ಎದ್ದಿದ್ದೆ. ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಸಗಣಿನ ನಿನ್ನೆನೆ ತಂದಿಟ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಬೇಗ ಎದ್ದು ಬಳಿದ್ಬಿಟ್ಟೆ. ನನಗೆ ಅಷ್ಟು ನೀಟಾಗಿ ಏನು ಬಳಿಯೋಕ್ಕೆ ಬರಲ್ಲ, ನಮ್ಮ ಅತ್ತೆ ಹೇಳ್ಕೊಟ್ಟಾಗ ಸ್ವಲ್ಪ ಸ್ವಲ್ಪ ಬಳಿತೀನಿ ಅಷ್ಟೇ. ಇನ್ನು ಬಾಗಿಲಿಗೆಲ್ಲ ಅರಿಶಿನ ಗಂಧ ಹಚ್ಚಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡೆ. ಇನ್ನು ನಾನು ಬೆಳಿಗ್ಗೆ ತಿಂಡಿಗೆ ನನ್ನ ಹಸ್ಬೆಂಡಿಗೆ ನನ್ನ ಮಗಳಿಗೆ ಅಂತ ಕಡುಬು ಮಾಡಿದ್ದೆ. ನಾನು ಪೂಜೆ ಆಗೋ ತನಕ ಉಪವಾಸ ಇರೋಣ ಅಂತ. ಇನ್ನು ಅವಳನ್ನೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ಕೊಂಡ್ಬಿಟ್ಟೆ. ಇನ್ನು ಊಟಕ್ಕೆ ತಂಬಿಟ್ಟು ಮತ್ತು ಸ್ವಲ್ಪ ಪಾಯಸ ಮತ್ತು ಸಾಂಬಾರು ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೆ, ಮತ್ತು ಪಲ್ಯ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇಲ್ಲೇ ಮನೆ ಹತ್ರ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸಂಜೆ ಜಾಗರಣೆನೇ ಇತ್ತು, ನಾವೇನು ಜಾಗರಣೆ ಮಾಡಲಿಲ್ಲ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಪಾತ್ರೆದು ಸಿಕ್ಕಾಪಟ್ಟೆ ಇತ್ತು, ಪಾತ್ರೆ ಎಲ್ಲ ತೊಳೆದಿಟ್ಟು ಒಂದು ಲೋಟ ಜ್ಯೂಸ್ ಕುಡಿದೆ. ಇವತ್ತಿನ ಊಟ ಮುಗೀತು. ಮತ್ತು ನಾನು ಇಂಗ್ಲೀಷ್ ಕ್ಲಾಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಸ್ಟೋರಿ ಲಿಂಕ್ ಇದೆ, ಚೆಕ್ ಮಾಡಿ.